ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಮೀನಾ ಇಟ್ಟಿರೋ ಅಂಗಡಿಗೆ ಪೂಜೆ ಮಾಡ್ತಾ ಇರ್ತಾರೆ ರಂಗನಾಥ್ ಅವರು. ದಿಷ್ಟಿ ತೆಗಿಯೋದಕ್ಕಂತ ಸೂರ್ಯನ ಕೈಯಲ್ಲಿ ತೆಂಗಿನಕಾಯಿ ಕೊಡ್ತಾರೆ ರಂಗನಾಥ್. ಸೂರ್ಯ ಬಂದು ರೋಹಿಣಿ ಮುಂದೆ ದಿಷ್ಟಿ ತೆಗೆದು ಇಲಿ ತೆಗೆದು ನಮಸ್ಕಾರ ಮಾಡಿ ಒಡೆದು ರೋಹಿಣಿ ಎದುರುಕನೆ ಅತ್ತೊಂದು ಇತ್ತೊಂದು ಅಂತ ಬಿಸಾಕ್ತಾನೆ ತೆಂಗಿನಕಾಯಿನ. ಮೀನಾ ನೀನು ಹಿಂದೆ ಹೋಗು, ಅಪ್ಪ ನೀನು ಮೀನನ್ಗೆ ಫಸ್ಟ್ನೇ ಬೋಣಿ ಮಾಡಪ್ಪ ಅಂತ ಸೂರ್ಯ ಹೇಳ್ತಾನೆ. ಒಂದು ಮೊಳ ಲೆಕ್ಕ ಹಾಕಿ ಕೊಡ್ತಾಳೆ ಮೀನಾ. ಅದನ್ನು ಈಸ್ಕೊತಾರೆ ರಂಗನಾಥ್ ದುಡ್ಡು ಕೊಟ್ಟು. ಬೋಣಿ ಆಯಿತು ಅಂತ ಹೇಳಿ ಸೂರ್ಯ ಖುಷಿ ಪಟ್ಕೊಂಡು ಚಪ್ಪಾಳೆ ಹೊಡಿತಾ ಇರ್ತಾನೆ. ಅಲ್ಲಿರೋರೆಲ್ರೂ ಚಪ್ಪಾಳೆ ತಟ್ತಾ ಇರ್ತಾರೆ. ಬಾರೇ ರಂಗನಾಯಕಿ ಅಂತ ಹೇಳಿ ಕರೆದು ಹೂವು ಮುಡಿಸ್ತಾನೆ ಶಾಂತಿಗೆ ರಂಗನಾಥ್. ಶಾಂತಮ್ಮನವ್ರು ನಾಚ್ಕೊತಾ ಇದ್ದಾರೆ ಅಂತ ಕಾಲು ಎಳಿತಾ ಇರ್ತಾನೆ ಸೂರ್ಯ ಅವರು ತಮ್ಮ. ಇತ್ತ ರೋಹಿಣಿ ನೋಡ್ತಾ ನಿಂತಿದ್ರೆ ಅವತ್ತು ಅವಳಿಗೆ ಕೊಟ್ಟಿದ್ದು ಸಾಕಾಗಿಲ್ಲ ಅನಿಸುತ್ತೆ, ಹೆಂಗೆ ಕರ್ಸ್ಕೊಂಡು ನೋಡ್ತಾ ಇದ್ದಾಳೆ ನೋಡು ಅಂತ ಇಬ್ಬರು ಹೆಂಗಸರು ಮಾತಾಡ್ತಿರ್ತಾರೆ. ಇವತ್ತು ಕೊಟ್ಬಿಡೋಣ, ಬೇಡ ಎಲ್ಲರೂ ಇದ್ದಾರೆ ಅಂತ ಮಾತಾಡ್ಕೊತಿರ್ತಾರೆ. ಏಜೆನ್ಸಿಗಳು ಸರ್ ನಾನು ಹೊರಡ್ತೀನಿ ಅಂತ ಹೇಳ್ತಾರೆ. ಸರ್ ತುಂಬ ಉಪಕಾರ ಆಯಿತು ಸರ್, ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ಅಂತಾಳೆ ಮೀನಾ. ಇದರಲ್ಲೇನಿದೆ ಅಮ್ಮ, ಎಲ್ಲ ನಿಮ್ಮ ಟ್ಯಾಲೆಂಟ್ ಅಷ್ಟೇ. ಮನೋಜ್ ನನ್ನ ಜೊತೇಲಿ ಬನ್ನಿ ಅಂತ ಏಜೆನ್ಸಿಗೆ ಹೋಗ್ತಾರೆ. ಮನೋಜ್ನು ನಾನಾ ಅಂತಾನೆ. ಮನೋಜ್ ನೀವೇ ತಾನೇ ಅಂತ ಕೇಳ್ತಾರೆ. ಹ್ಞೂ 5 ಡಿಗ್ರಿ ಮನೋಜ್ ನಾನೇ ಅಂತ ಹೇಳಿ ಬರ್ತಾನೆ. ಆಯಿತು ಬನ್ರಿ ಅಂತ ಒಂದು ಸೈಡಿಗೆ ಹೋಗಿ ನಿಂತ್ಕೊತಾರೆ ಏಜೆನ್ಸಿಗಳು. ಮನೋಜನ್ನು ಹೋಗಿ ಏನು ಹೇಳ್ರಿ ಅಂತ ಕೇಳ್ತಾನೆ. ಅಲ್ಲಿಗೆ ರೋಹಿಣಿ ಬರ್ತಾನೆ. ತಿರ್ಕೊತಾನೆ ಮನೋಜ. ರೋಹಿಣಿಯವರು ಎಲ್ಲ ವಿಚಾರನೂ ಹೇಳಿದ್ದಾರೆ. ನಿಮ್ಮ ಮನೇಲಿ ಏನು ಸಮಸ್ಯೆ ಇದೆಯೋ ನನಗೆ ಗೊತ್ತಿಲ್ಲ, ನಿಮ್ಮ ಆ್ಯಟಿಟ್ಯೂಡ್ ನೋಡಿ ನಾನೇ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದ್ದೆ. ಬಟ್ ನಿಮ್ಮ ವೈಫ್ ಬಂದು ನನ್ನ ಹತ್ರ ಕಣ್ಣೀರು ಹಾಕ್ಕೊಂಡು ಕೇಳ್ಕೊಂಡ್ರು, ಈ ಆರ್ಡ್ರನ್ನ ನನ್ನ ಗಂಡನ ಕೊಡಿ ಅಂತ ಕೇಳ್ಕೊಂಡ್ರು ಅಂತ ಏಜೆನ್ಸಿ ಹೇಳ್ತಿರ್ತಾರೆ. ಸರ್ ಇವನು ಅವಳ ಗಂಡ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ ಸುಮ್ಮನೆ ಇರೆ ಅಂತ ರಂಗನಾಥ್ ಹೇಳ್ತಿರ್ತಾರೆ. ಆ ಡಿಸ್ಟ್ರಿಕ್ಟ್ ಬಗ್ಗೆ ನಂಗೆ ಗೊತ್ತಿಲ್ಲ, ನನಗೇನು ಅನ್ನಿಸ್ತೈತೋ ಅದನ್ನ ಹೇಳ್ಬಿಡ್ತೀನಿ. ಮನೋಜ್ ಇಂಥ ಹೆಂಡ್ತಿ ಸಿಗೋದಕ್ಕೆ ನೀವು ಪುಣ್ಯ ಮಾಡಿದ್ವಿ ನೋಡಿ. ನಿಮ್ಮ ಮಿಸ್ಸಸ್ಸು ಕೇಳ್ಕೊಂಡ್ರು ಅನ್ನೋ ಕಾರಣಕ್ಕೆ 60 ಮನೆಗೆ ಫ್ರಿಜ್ಜು, ಫ್ಯಾನು, AC ಕೊಡೋದ್ರನ್ನ ನಿಮಗೆ ಕೊಡ್ತಾಯಿದ್ದೀನಿ ಅಂತ ಏಜೆನ್ಸಿ ಹೇಳ್ತಾರೆ. ಸರ್ ನಿಜನಾ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಿರ್ತಾನೆ ಮನೋಜ. ಆದರೆ ಒಂದು ಕಂಡೀಷನ್ನು, ನಿಮ್ಮ ಬಿಸ್ನೆಸ್ಸಲ್ಲಿ ರೋಹಿಣಿಯವರು ಪಾರ್ಟ್ನರ್ ಆಗಿರ್ತಾರೆ ಅಂತ ಏಜೆನ್ಸಿ ಹೇಳ್ತಿದ್ದಂಗೆ ಶಾಂತಿ ಅಲ್ಲಿದ್ದವಳು ಮನೋಜ್ ಹತ್ರಗೆ ಓಡಿ ಬರ್ತಾಳೆ. ಓಕೆನಾ ಮನೋಜ್ ಅಂತ 2 ಸಾರಿ ಕೇಳ್ತಿರ್ತಾರೆ ಏಜೆನ್ಸಿ. ಓಕೆ ಸರ್, ಓಕೆ ಅಂತಾನೆ ಮನೋಜ. ಒಂದು ಕೆಲಸ ಮಾಡಿ, ನಾಳೆ ನಾಳಿದ್ರಲ್ಲಿ ನನ್ನ ಆಫೀಸ್ಗೆ ಬಂದು ಮೀಟ್ ಮಾಡಿ ಅಂತ ಏಜೆನ್ಸಿ ಹೇಳ್ತಾರೆ. ಹಾಂ ಸರಿ ಸರ್ ಅಂತಾನೆ ಮನೋಜ. ಸರಿ ನಾನು ಹೊರಡ್ತೀನಿ, ರೋಹಿಣಿ ಬರ್ತೀನಮ್ಮ ಅಂತ ಏಜೆನ್ಸಿ ಹೇಳ್ತಾರೆ. ಸರಿ ನಾನು ಇನ್ನು ಬರ್ತೀನಿ ಅಂತ ಹೊರಟೋಗ್ತಾರೆ ಏಜೆನ್ಸಿ. ಮನೋಜ್ ನಾನು ಯಾವಾಗಲೂ ನಿಮಗೆ ಒಳ್ಳೆಯದನ್ನೇ ಬಯಸ್ತೀನಿ. ಈಗ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಮಾತ್ರ ಅಲ್ಲ, ನಿಮ್ಮ ಲೈಫಲ್ಲೂ ನಾನು ಪಾರ್ಟ್ನರೇ, ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಬಾಯ್ ಮನೋಜ್ ಅಂತ ಹೇಳಿ ರೋಹಿಣಿ ಹೊರಟೋಗ್ತಾಳೆ. ಇತ್ತ ಶಾಂತಿ, ಮನೋಜ ಅವಳು ಬಿಸ್ನೆಸ್ ಪಾರ್ಟ್ನರ್ ಆಗ್ತಾಳೆ ಅಂತ ಅಂದರೆ ನೀನು ಯಾಕೋ ಸುಮ್ಮನೆ ಇದ್ದೆ, ಆಗಲ್ಲ ಅಂತ ಹೇಳೋಕ್ಕಾಗಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಆ ಲೊಟ್ಟೆ ಸಾಲ ಎಷ್ಟಿದೆ ಗೊತ್ತಾ, ಯಾಕೆ ತೀರ್ಸೋದು ಅದನ್ನು ಅಂತ ಮನೋಜ್ ಹೇಳ್ತಾನೆ. ಹಾಗಂತ ಅವಳು ನಿನ್ನ ಜೊತೆ ಕೆಲಸ ಮಾಡಿದ್ರೆ ಅವಳು ನಿನ್ನನ್ನು ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತಾಳೆ ಅಂತ ಸಕ್ಕರೆ ಹೇಳ್ತಾಳೆ. ಬುಟ್ಟಿಗೆ ಹಾಕ್ಕೊಬಿಡ್ತಾಳೆ. ಬುಟ್ಟಿಗೆ ಹಾಕ್ಕೊಳೋದಕ್ಕೆ ನಾನೇನು ಮಾವನೇಣ. ಗ್ರಾಜುಯೇಟ್ ಡಿಗ್ರಿ ಮನೋಜ, ಬಿಸ್ನೆಸ್ ಫೇಮಸ್ ಮ್ಯಾನು. ನೋಡು ಮಮ್ಮಿ, ನನ್ನ ಗುರಿ ಏನಿದ್ರು ಕೆಲಸದ ಮೇಲೇ, ಇನ್ನೇನು ಯೋಚನೆ ಮಾಡಬೇಡ ಅಂತ ಮನೋಜ್ ಹೇಳ್ತಾನೆ. ಅಲ್ಲ ಕಣೋ, ಅವಳು ಸರಿ ಇಲ್ಲ ಅಂತಾಳೆ ಶಾಂತಿ. ನಾನು ಸರಿ ಇದ್ದೀನಲ್ಲ ಅಂತ ಮನೋಜ್ ಹೇಳ್ತಾನೆ. ಸರಿ ಇದನ್ನೆಲ್ಲ ಮನೇಲಿ ಮಾತಾಡ್ಕೊಂಡೋಣ, ಎಲ್ರ ಮುಂದೇನೂ ಬೇಡ. ಅಡಿಯಪ್ಪ ಸೂರ್ಯ, ಮುಂದಿನ ಕೆಲಸ ನೋಡು ಅಂತಾನೆ ರಂಗನಾಥ. ಚಿಕ್ಕ ಅಂತ ಫ್ರೆಂಡನ್ನು ಕೂಗ್ತಾನೆ. ಅವನು ಬರ್ತಾನೆ. ಏನು ಮರಯ್ಯ ಅಂದ್ಕೊಂಡು, ಇವ್ರನ್ನೆಲ್ಲ ಮನೆ ಹತ್ರ ಬಿಟ್ಟು ಬರ್ತೀನಿ, ನೀನು ಗ್ಯಾರೇಜ್ಗೆ ಹೋಗಿರೋ, ಆ ನೀತಿಗೊಂದು ವಾರ್ನಿಂಗ್ ಕೊಟ್ಬಿಟ್ಟು ಬರೋಣ ಅಂತ ಸೂರ್ಯ ಹೇಳ್ತಾನೆ. ಸರಿ ಗಾಡಿ ತೆಗಿ ಅಂತಾನೆ ಫ್ರೆಂಡು. ಎಲ್ಲರೂ ಮನೆಗೆ ಹೋಗ್ತಾರೆ. ಇತ್ತ ಮಾರನೇ ದಿವಸ ಚಿಕ್ಕ ಮೇಡಮು ದೊಡ್ಡ ಮೇಡಮ್ ಇದ್ದಾರಾ ಅಂತ ಅಂದ್ಕೊಂಡು ಮೋಹನ ಮತ್ತು ಶಾಂತಿ ಲಾಯರ್ ಆಫೀಸ್ಗೆ ಬರ್ತಾರೆ. ಚಿಕ್ಕ ಮೇಡಮು ದೊಡ್ಡ ಮೇಡಮ್ ಇದ್ದಾರಾ ಅಂತ ಶಾಂತಿ ಹೇಳ್ತಾಳೆ. ಊಟ ಮಾಡ್ಕೊಂಬರ್ತಾ ಇದ್ದಾರೆ, ನಾನು ನೋಡ್ತೀನಿ ತಾಳಿ ಅಂತ ಹೋಗ್ತಾಳೆ. ಅಲ್ಲಿದ್ದು ಲೇಡಿ, ಮಮ್ಮಿ ಇವರು ನಿಜವಾಗ್ಲೂ ನನ್ನ ಕೇಸ್ನ ಗೆಲ್ತಾರಾ ಅಂತ ಮನೋಜ ಕೇಳ್ತಾನೆ. ಯಾಕೋ ಹಿಂಗೆ ಕೇಳ್ತಾ ಇದೆಯಾ ಅಂತ ಶಾಂತಿ ಕೇಳ್ತಾಳೆ. ಇನ್ನೇನು ಮಮ್ಮಿ, ಇವ್ರು ಯಾವಾಗ ನೋಡು ಊಟ, ತಿಂಡಿ, ಕಾಫಿ ಅಂತ ಮತ್ತೆ ಬನ್ನು, ಸೀರೆ, ಐರನ್ನು ಅಂತ ಮಾತಾಡ್ತಾನೆ ಇರ್ತಾರೆ. ಅಲ್ಲ ನಮ್ಮ ಕೇಸ್ ಬಗ್ಗೆನೂ ಅಷ್ಟೋ ಮಾತಾಡ್ಬೇಕಲ್ವಾ ಅಂತ ಮನೋಜ್ ಹೇಳ್ತಿರ್ತಾನೆ. ಅಯ್ಯೋ ಸುಮ್ಮನೆ ಇರೋ ಆ ಥರದವನೇ, ಇಲ್ಲೆಲ್ಲ CCTV ಕ್ಯಾಮ್ರಾ ಎಲ್ಲ ಇದ್ದತ್ತು,
ಮೈಕು ಎಲ್ಲ ಇದ್ದಾತು ಎಲ್ಲನೂ ಕೇಳಿಸ್ಕೊಂಬಿಡಲ್ವಾ ಅವರು. ಸುಮ್ಮನಿರೋ ಅಂತ ಶಾಂತಿ ಹೇಳ್ತಿರ್ತಾಳೆ. ಹೋಗಪ್ಪ ಯಾಕೋ ಈ ಲೈಫೇ ಚೆನ್ನಾಗಿಲ್ಲ ಅಂತ ಮನೋಜ್ ಹೇಳ್ತಾನೆ. ಮೇಡಮ್ ಕರೀತಾ ಇದ್ದಾರೆ ಹೋಗಿ ಅಂತ ಅಲ್ಲಿದ್ದ ಲೇಡಿ ಬರ್ತಾಳೆ. ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ಅಂತಾಳೆ ಶಾಂತಿ. ಪರವಾಗಿಲ್ಲ ಹೋಗಿ ಅಂತಾಳೆ ಮೇಡಮು. ಇತ್ತ ಸಾಕು ಸಾಕು ಅಂತಿರ್ತಾಳೆ ಲಾಯರು. ಬನ್ರಿ 5 ಡಿಗ್ರಿ ಮನೋಜ್ ಕೂತ್ಕೊಳ್ಳಿ ಅಂತ ಲಾಯರ್ ಹೇಳ್ತಾರೆ. ಥ್ಯಾಂಕ್ಸ್ ಮೇಡಮ್, ಫುಲ್ಲು ಹೆಸರು ಯಾವಾಗಲೂ ಯಾರು ಕೂಗಲೇ ಇಲ್ಲ ನನಗೆ ಅಂತ ಮನೋಜ್ ಹೇಳ್ತಾನೆ. ಹೆಂಗೆ ನಾವು ಅಂತಾರೆ ಲಾಯರು. ನೀವು ಬಿಡಿ ಮೇಡಮ್ ಸೂಪರ್ ನೀವು ಅಂತ ಮನೋಜ್ ಹೇಳ್ತಾನೆ. ನೋಡಿ ನಾನು ಟೈಮ್ ಸರಿಯಾಗಿ ಊಟ ಮಾಡಬೇಕು, ಇದು ನನ್ನ ಹಸ್ಬೆಂಡ್ ಆರ್ಡರು ಅಂತ ಲಾಯರ್ ಹೇಳ್ತಿರ್ತಾರೆ. ಅಲ್ವಾ, ಆರೋಗ್ಯವೇ ಭಾಗ್ಯ ಲಾಯರ್ ಗಂಡ ಹೇಳ್ತಿರ್ತಾರೆ. ಸರ್ ತುಂಬ ಲವ್ ಮಾಡ್ತೀರಾ ಹೆಂಡ್ತಿನ ಅಂತ ಮನೋಜ ಕೇಳ್ತಾನೆ. ಮತ್ತೆ ಹೆಂಡ್ತಿನ ಪ್ರೀತಿ ಮಾಡದೇ ಇರೋ ಗಂಡ ಹೇಗಾಗ್ತಾನೆ? ಮುಂದಿನ ಜನ್ಮದಲ್ಲೂ ನಾವಿಬ್ಬರು ಗಂಡ ಹೆಂಡ್ತಿನೇ. ಈ ಜನ್ಮದಲ್ಲಿ ರಾಮ ಕೃಷ್ಣ ಅಂತ ಹೆಸರಿಟ್ಕೊಂಡು ಇದ್ದೀವಿ. ಮುಂದಿನ ಜನ್ಮದಲ್ಲಿ ನನ್ನ ಆರೋಗ್ಯ ಇವಳು ಭಾಗ್ಯ, ಆರೋಗ್ಯವೇ ಭಾಗ್ಯ. ಈಗ ನೋಡ್ಕೊತೀನಿ ನಾನು ಇವಳನ್ನ. ಐ ಲವ್ ಯು ರಮ ಅಂತಾಳೆ ಲಾಯರು. ನಾನೇ ಜಾಸ್ತಿ ಲವ್ ಮಾಡೋದು ಅಂತ ಹೇಳ್ತಾನೆ ಲಾಯರ್ ಗಂಡ. ಅಯ್ಯೋ ಇರಲಿ ನಾವು ಬಂದ ಕಾರಣ ಅಂತಿರ್ತಾಳೆ ಶಾಂತಿ. ರಸಮ್ ಮಾತ್ರ ಸಖತ್ತಾಗಿದೆ ರಮ ಅಂತಿರ್ತಾಳೆ ಲಾಯರು. ಮನೋಜ ನಾಲ್ಗೆಲ್ಲ ಸವರ್ಕೊಂಡು ಹೌದು ಮೇಡಮ್ ಸಿಕ್ಕಾಪಟ್ಟೆ ಗಮ್ ಅಂತ ಇದೆ ಅಂತ ಮನೋಜ ಹೇಳ್ತಾನೆ. ನಿಮ್ದು ಊಟ ಆಯ್ತಾ ಅಂತ ಲಾಯರ್ ಕೇಳ್ತಾರೆ. ಮಾಡ್ತೀವಿ ಮೇಡಮ್ ಪ್ಲೇಟು ಅಂತಾನೆ ಮನೋಜ. ಹೋಗಿ ಹೊರಗಡೆ ಬಂದ್ಬಿಡಿ ಅಂತ ಲಾಯರ್ ಹೇಳ್ತಾರೆ. ಇಲ್ಲ ಮೇಡಮ್ ನಾವು ಹೋಗ್ತಾ ಊಟ ಮಾಡ್ಕೊಂಡು ಹೋಗ್ತೀವಿ. ನಾವು ಬಂದ ಕಾರಣ ಈಗ ನನ್ನ ಮಗನಿಗೆ ದೊಡ್ಡ ಬಿಸ್ನೆಸ್ ಆರ್ಡರ್ ಬಂದಿದೆ, ಆದರೆ ಅವಳು ಅದರಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾಳೆ. ಅದರಿಂದ ಏನು ಸಮಸ್ಯೆ ಇಲ್ವಾ ಅಂತ ಶಾಂತಿ ಕೇಳ್ತಾಳೆ. ಸಮಸ್ಯೆ ಇವರು ಜೊತೆಯಲ್ಲಿ ಕೆಲಸ ಮಾಡಿದ್ರಿಂದ ಆಗಲ್ಲ, ಕೆಲಸ ಮಾಡ್ತಾ ಮತ್ತೆ ಜೊತೆ ಆಗಿಬಿಟ್ರೆ ಆಗ ಸಮಸ್ಯೆ ಆಗೋದು ಅಂತ ಲಾಯರ್ ಹೇಳ್ತಿರ್ತಾರೆ. ಇಲ್ಲ ಮೇಡಮ್ ನನ್ನ ಮಗ ತುಂಬ ಸ್ಟ್ರಿಕ್ಟು, ಯಾರು ಮೋಸಕ್ಕೆ ಬಲೆಗೂ ಬೀಳಲ್ಲ ಅವನು ಅಂತ ಶಾಂತಿ ಹೇಳ್ತಾಳೆ. 2 ವರ್ಷ ಮೋಸ ಮಾಡಿದ್ದಾಳೆ, ಅವಳ ಬಲೆಗೆ ಬೀಳಲ್ಲ ಅಂತ ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಇವರಿಬ್ರು ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಹತ್ರ ಆಗೇ ಆಗ್ತಾರೆ ಅಂತ ಲಾಯರ್ ಹೇಳ್ತಾಳೆ. ಇಲ್ಲ ಮೇಡಮ್ ನಾನು ಬೇಕಾದರೆ ಬ್ರಹ್ಮಚಾರಿ ಆಗೋಗ್ಬಿಡ್ತೀನಿ ಅಂತ ಮನೋಜ ಹೇಳ್ತಾನೆ. ಮದುವೆ ಆದಮೇಲೆ ಆಗೋದು ಅದು ಸನ್ಯಾಸತ್ವ, ಬ್ರಹ್ಮಚಾರಿ ತತ್ವ ಅನ್ನಲ್ಲ ಅದನ್ನು ಅಂತ ಲಾಯರ್ ಗಂಡ ಹೇಳ್ತಾರೆ. ಅದೇ ಅಂತಾನೆ ಮನೋಜ. ಸರಿ ನಿಮ್ಮ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ ಏನು ಸಮಸ್ಯೆ ಆಗಲ್ಲ, ಕ್ಯಾರಿ ಆನ್ ಅಂತ ಲಾಯರ್ ಹೇಳ್ತಾರೆ. ಸರಿ ಮೇಡಮ್ ಅದು ಡೈವರ್ಸು ಅಂತಾಳೆ ಶಾಂತಿ. ವಾದ ಆಗ್ತಿದೆಯಲ್ಲ ಸಿಗುತ್ತೆ ಹೋಗಿ ಬನ್ನಿ ಅಂತ ಲಾಯರ್ ಹೇಳ್ತಾಳೆ. ಸರಿ ಮೇಡಮ್ ಮನೋಜ ನಡಿ ಅಂತ ಹೇಳಿ ಕನ್ಸನ್ನೆ ಮಾಡ್ತಾಳೆ ಶಾಂತಿ. ಅಲ್ಲಿಂದ ಹೊರಡ್ತಾರೆ ಶಾಂತಿನೂ ಮನೋಜ. ಇತ್ತ ಸೂರ್ಯ ನೀತು ಹೋಟೆಲ್ಗೆ ಬಂದು ಸೂರ್ಯನ ಫ್ರೆಂಡನ್ನು ಕರ್ಕೊಬಂದಿರ್ತಾನೆ. ಯಾರು ಸರ್ ಏನು ಬೇಕಾಗಿತ್ತು ನಿಮಗೆ ಅಂತ ಹೋಟೆಲ್ ನೋಡ್ಕೊಂಡವನು ಕೇಳ್ತಾನೆ. ನೀನೇ ಬೇಕಿತ್ತು ಅಪ್ಪನೇ, ಎಷ್ಟು ಸಂಬಳ ನಿಮಗೆ ಅಂತ ಕೇಳ್ತಾನೆ ಸೂರ್ಯ. 15,000 ಸರ್ ಅಂತ ಹೇಳ್ತಾನೆ ಹೋಟೆಲ್ ಅವನು. 20,000 ಕೊಡಿಸ್ತೀನಿ, ನನ್ನ ತಮ್ಮನ ಹೆಂಡ್ತಿ ಹೋಟ್ಲಲ್ಲಿ ಬಂದು ಎಲ್ಲರೂ ಜಾಯ್ನ್ ಆಗಿಬಿಡ್ರಿ ಆಯಿತಾ ಅಂತ ಸೂರ್ಯ ಹೇಳ್ತಾನೆ. ಯಾಕೆ ಸರ್ ಅಂತಾನೆ ಹೋಟೆಲ್ ಅವನು. ಕಷ್ಟಪಟ್ಟು ದುಡಿತೀರ ಕಣ್ರೋ, ಕೆಲಸ ಹೋಟ್ಲು ಎರಡೂ ಇಲ್ಲದೆ ಇದ್ದರೆ ಜೀವನ ಹೆಂಗೋ ನಡೆಯುತ್ತೆ ಅಂತ ಹೇಳ್ತಿರ್ತಾನೆ ಸೂರ್ಯ. ನೀತು ಮುಖನೇ ನೋಡ್ಕೊಂಡು ನಿಂತಿರ್ತಾನೆ ಹೋಟ್ಲನವನು. ಏನು ನಮ್ಮ ಹೋಟೆಲ್ ಎಂಪ್ಲಾಯೀಸ್ನೆಲ್ಲ ಕೊಂಡ್ಕೋಬೇಕು ಅಂತ ಇದ್ದೀರಾ ಅಂತ ನೀತು ಕೇಳ್ತಾಳೆ. ಇಲ್ಲ ಪ್ರಮೋಷನ್ ಕೊಡೋಣ ಅಂತ, ಯಾಕಂದರೆ ಇನ್ಮೇಲೆ ಹೇಗೂ ಈ ಹೋಟ್ಲು ಇರಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ. ವಾಟ್ ಯು ಮೀನ್ ಅಂತಾಳೆ ನೀತು. ಜೋಡಿ ಮೀನುಗಳ ಮಧ್ಯೆ ಮೊಸಳೆ ಬಂದಂಗೆ ಬಂದಿದ್ಯಾ ಅಂತ ಮಧ್ಯೆ ಅರ್ಥ. ಅಲ್ಲಮ್ಮ ರವಿಗೆ ಮದುವೆ ಆಗಿದೆ ಅಂತ ಗೊತ್ತಾ ನಿಂಗೆ ಅಂತ ಕೇಳ್ತಾನೆ ಸೂರ್ಯನ ಫ್ರೆಂಡು. ಎಸ್ ಐ ನೋ ಅಂತಾಳೆ ನೀತು. ಗೊತ್ತಿದ್ದು ಅವನ ಹಿಂದೆ ಬಿದ್ದಿದೆಯಲ್ಲೇ ಇಂಗ್ಲೀಷ್ ರಾಣಿ, ಕನ್ನಡದಲ್ಲಿ ಮಾತಾಡೋ ಇಲ್ಲ ಅಂತಿರ್ತಾನೆ ಸೂರ್ಯ. ಏನಿಲ್ಲ ಎಲ್ಲ ನೀವು ಹೇಳ್ದಂಗೆ ಕೇಳಬೇಕಾ ಅಂತ ನೀತು ಹೇಳ್ತಾಳೆ. ಆ ಸ್ಥಿತಿ ತಂದ್ಕೊಂಡಿದ್ಯಾ, ಇಷ್ಟು ದಿನದಿಂದ ನಿನ್ನ ವಿಷಯಕ್ಕೆ ನಾವು ಬಂದಿರಲಿಲ್ಲ. ಯಾಕೆ ಗೊತ್ತೋ, ಈ ಸೂರ್ಯನಿಗೆ ಎದುರಾಕೊಳ್ಳೋರು ಎದುರು ನಿಲ್ಲೋರು ಇಬ್ಬರು ನೆಮ್ಮದಿಯಾಗಿರಲ್ಲ. ಮರ್ಯಾದೆಯಾಗಿ ನಮ್ಮ ರವಿಯಿಂದ ದೂರ ಇದ್ಬಿಡು ಅಂತ ಸೂರ್ಯ ಹೇಳ್ತಾನೆ. ದೂರನೇ ಇದ್ದೀನಲ್ಲ ಅಂತ ನೀತು ಹೇಳ್ತಾಳೆ. ಮತ್ತೆ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲಮ್ಮ ಅಂತ ಸೂರ್ಯನ ಫ್ರೆಂಡು ಕೇಳ್ತಾನೆ. ಹೌದು ಲವ್ ಮಾಡ್ತಾ ಇದ್ದೀನಿ, ಆದರೆ ಅವನಿಗೇನೋ ಹತ್ರ ಆಗಲಿಲ್ವಲ್ಲ, ನನ್ನ ಮನಸ್ಸಲ್ಲಿರೋ ಭಾವನೆನ ಹೇಳ್ಕೊಂಡಿದ್ದೀನಿ ಅಷ್ಟೇ ಅಂತ ನೀತು ಹೇಳ್ತಾಳೆ. ಅದರಿಂದ ನನ್ನ ತಮ್ಮನ ಜೀವನ ಬಿರುಕ್ಬಿಟ್ಟಿದೆ, ಅವನು ಅವನ ಹೆಂಡ್ತಿ ದೂರ ಆಗ್ತಾ ಇದ್ದಾರೆ ಕಣಮ್ಮ ಅಂತ ಸೂರ್ಯ ಹೇಳ್ತಾನೆ. ಆದರೆ ನಾನು ಹತ್ರ ಆಗ್ಬೋದಲ್ವಾ ಅಂತಾಳೆ ನೀತು. ಮೆಂಟ್ಲು ಮಂಜಮ್ಮ, ತಲೆಯಲ್ಲಿ ಬುದ್ಧಿ ಇದೀವಾ ಅಥವಾ ಶಾವಿಗೆ ರೈಸ್ ಬಾತು ಏನಾದರೂ ತುಂಬ್ಕೊಂಡಿದ್ಯಾ? ಸಿವಿಲ್ ಬಸ್ಸಲ್ಲಿ ಸೀಟ್ ಮೇಲೆ ಬಟ್ಟೆ ಹಾಕಿದ್ರೆ ಸಾಕು, ಅದು ಅವ್ರದ್ದೇ ಜಾಗ ಅಂತ ಫಿಕ್ಸ್ ಆಗೋ ದೇಶ ಕಣಮ್ಮ ನಮ್ಮದು. ಆದರೆ ಇವನು ತಾಳಿ ಕಟ್ಟಿ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿದ್ದಾನೆ, ಅದ್ರ ಮಧ್ಯ ಡಂಕಣಕ ಚಿಕ್ಸ್ಕ ಸ್ಪೈಸಿ ಚಿಲ್ಲಿ ಕುಷ್ಕ ಅನ್ನಂಗೆ ಬಂದ್ಬಿಟ್ಟಿದ್ಯಾ. ನ್ಯಾಯನೇನಮ್ಮ ಇದು
ಅಂತ ಸೂರ್ಯ ಹೇಳ್ತಾನೆ, ಅದೆಲ್ಲ ನಂಗೆ ಗೊತ್ತಿಲ್ಲ ಸೂರ್ಯ ಅವರೇ, ನನಗೆ ರವಿ ಅಂದರೆ ತುಂಬ ಇಷ್ಟ ಅಂತ ನೀತು ಹೇಳ್ತಾಳೆ. ಶುಗರ್ ಪೇಷಂಟ್ಗೂ ಸ್ವೀಟ್ ಅಂದರೆ ತುಂಬ ಇಷ್ಟ, ಆದರೆ ಡಾಕ್ಟ್ರು ಸೂಜಿ ಸುಚ್ಬಿಡಲ್ವಾ, ಕೆಲವೊಂದ್ಸಾರಿ ನಮ್ಗೆ ಇಷ್ಟ ಆಗಿರೋದು ಬಿಟ್ರೇನೆ ಕಣಮ್ಮ ಜೀವನ ನಡೆಯೋದು ಅಂತ ಸೂರ್ಯನ ಫ್ರೆಂಡು ಹೇಳ್ತಾನೆ. ನಾನು ರವಿನ ಬಿಡಲ್ಲ ಅಂತಾಳೆ ನೀತು. ರವಿ ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ ನೋಡಮ್ಮ, ಸೀರಿಯಸ್ ಆಗಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ನನ್ನ ತಮ್ಮ ರವಿಯಿಂದ ದೂರ ಇದ್ಬಿಡು ಅಂತಾನೆ ಸೂರ್ಯ. ಇರಲ್ಲ ಅಂದರೆ ಅಂತಾಳೆ ನೀತು. ನೀನು ನಿನ್ನ ಹೋಟ್ಲು ಎರಡೂ ಇರಲ್ಲ ಅಂತ ಸೂರ್ಯ ಹೇಳ್ತಾವನೆ. ಏನು ಎದುರಿಸ್ತಾ ಇದ್ದೀರಾ ಅಂತಾಳೆ ನೀತು. 100% ಎದುರಿಸ್ತಾನೆ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ನಾನು ಇಂಥ ವಿಷಯಕ್ಕೆಲ್ಲ ಎದುರೋಳೆ ಅಲ್ಲ ಅಂತಾಳೆ ನೀತು. ನೀತು, ನಮ್ಮ ಸೂರ್ಯ ಸುಮ್ಮನೆ ಇದ್ರೂ ಇದ್ಬಿಡ್ತಾನೆ ಹೆಣ್ಮಗ ಅಂತ, ನಾನು ಸುಮ್ಮನೆ ಇರಲ್ಲ, ಇವತ್ತು ಹೋಟೆಲ್ಗೆ ಬೆಂಕಿ ಹಚ್ಬಿಡ್ತೀನಿ ಅಂತಾನೆ ಸೂರ್ಯನ ಫ್ರೆಂಡು. ಅಷ್ಟು ಧೈರ್ಯನಾ ಅಂತ ನೀತು ಹೇಳ್ತಾಳೆ. ನೋಡ್ತೀಯಾ ಬಾರ ಸೂರ್ಯ ಅಂತಾನೆ ಸೂರ್ಯನ ಫ್ರೆಂಡು. ಬಾರ ಇಲ್ಲಿ ನಿಂತ್ಕೊಳ್ಳೋ, ಇಲ್ಲಿ ರಣವೀಳ್ಯ ಕೊಡೋದಕ್ಕೆ ಬಂದಿರೋದು ನಾವು, ರಣರಂಗಕ್ಕೆ ಇನ್ನೂ ಟೈಮ್ ಇದೆ ಅಂತ ಸೂರ್ಯ ಹೇಳ್ತಾನೆ. ಟೈಮ್ ಹಾಕ್ಲು ಇವಾಗಲೇ ಅಂತಾನೆ ಸೂರ್ಯನ ಫ್ರೆಂಡು. ಬೇಡ ಕಣ್ಲಾ, ಮೆಂಟ್ಲಮ್ಮ, ನೀತಿನೇ ಇಲ್ದಿರೋ ನೀತು, ಇನ್ನು ಹೋಟ್ಲು ಉದ್ಧಾರ ಮಾಡ್ದವನ ಜೀವನ ಹಾಳು ಮಾಡ್ದವಳೆ, ವಾರ್ನಿಂಗ್ ಕೊಟ್ಟಾಗಲೇ ಚೇಂಜ್ ಆಗ್ಬಿಡು, ಇಲ್ಲ ಹೇಳಿದ್ದನ್ನು ಮಾಡಿ ತೋರಿಸ್ಬೇಕಾಗುತ್ತೆ ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹೊರಗಡೆ ಬಂದು, ಲೇ ಏನ್ಲೋ ಈ ಮೆಂಟ್ಲು, ಬಾರೋ ಹೇಳಿದ್ದನ್ನು ಇವತ್ತೇ ಮಾಡಿಬಿಡೋಣ ಅಂತ ಸೂರ್ಯನ ಫ್ರೆಂಡು ಹೇಳ್ತಾನೆ. ಸುಮ್ಮನೆ ಇರೋ, ಎದುರಿಸೋದು ಸರಿ ಕಣ್ಲಾ, ಆದರೆ ಇನ್ನೊಬ್ರ ಜೀವನನ ಹಾಳು ಮಾಡೋದಕ್ಕೆ ಕೈ ಹಾಕ್ಬಾರ್ದು, ಇವಳು ಇಷ್ಟಕ್ಕೆ ಸರಿ ಹೋದರೆ ಬದಲಾದರೆ ಸರಿ, ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ದಾರಿ ನೋಡೋಣ ಅಂತ ಹೇಳಿ ಏನೋ ನೋಡ್ತಾ ಇದೆಯಾ ನಡಿಯೋ ಅಂತ ಕರ್ಕೊಂಡೋಗ್ತಾನೆ ಫ್ರೆಂಡನ್ನ ಸೂರ್ಯ. ಮನೋಜ, ಇವರೇ ಈ ಮಾಡಲ್ ಎಷ್ಟಿವೆ ಅಂತ ಚೆಕ್ ಮಾಡಿ ಅಪ್ಡೇಟ್ ಕೊಟ್ಬಿಡಿ, ಹಾಗೆ ಸಿಸ್ಟಮಲ್ಲೂ ಅಪ್ಡೇಟ್ ಮಾಡಿಬಿಡಿ ಅಂತ ಮನೋಜ ಹೇಳ್ತಿರ್ತಾನೆ ಅಲ್ಲಿರೋ ಎಂಪ್ಲಾಯನ್ಸ್ಗೆ. ರೋಹಿಣಿ ಹೇರ್ ಸ್ಟೈಲ್ ಮಾಡಿಕೊಂಡು ಕೂದಲು ಬಿಟ್ಕೊಂಡು ಒಂದು ಮಿಡಿಯನ್ನು ಕರ್ಟ್ ಹಾಕ್ಕೊಂಡು ಚೆನ್ನಾಗಿ ಮಾಡಲ್ ಥರ ರೆಡಿಯಾಗಿ ಬಂದಿರ್ತಾಳೆ. ಅಲ್ಲಿರೋ ಎಂಪ್ಲಾಯನ್ಸು ಅವಳು ನೋಡಿ ಬಾಸ್ಗೆ ಹೇಳ್ತಾ ಇರ್ತಾರೆ, ಅಂದರೆ ಮನೋಜನ್ನ ಕೂಗ್ತಾ ಇರ್ತಾರೆ ಬಾಸ್ ಅಂತ. ಏನ್ರಿ ಅಂತ ತಿರುಗಿ ನೋಡಿದ್ರೆ ಕಣ್ಸನ್ನೆ ಮಾಡಿ ಹೇಳ್ತಿರ್ತಾರೆ. ತಿರುಗಿ ನೋಡ್ತಾನೆ ರೋಹಿಣಿ ತೊಟ್ಟು. ಒಂದು ಸೈಡ್ ತಿರ್ಕೊಂಡಿರ್ತಾನೆ ಮನೋಜನ ಹತ್ರ ಬಂದು, ಆಯ್ ಮನೋಜ್ ಹೇಗಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿರೋಕ್ಕೆ ಹೇಗೆ ಸಾಧ್ಯ, ಏನು ಬಂದಿದ್ದು ಅಂತಾನೆ ಮನೋಜ. ಕನೆಕ್ಟ್ ಮಾಡೋದಕ್ಕೆ ಛಾಯಾ ಮೊದಲು 15 ಮನೆಗೆ ಕೊಡಬೇಕಾಗಿರೋ ಐಟಮ್ನ ಡೆಲಿವರಿ ಕೊಡೋಕ್ಕೆ ಹೇಳಿದ್ದಾರೆ, ಅದನ್ನು ರೆಡಿ ಮಾಡ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ. ಬಾಸ್ ಇವಾಗ ಇವ್ರು ಹೇಳೋದನ್ನ ಮಾಡ್ಬೋದಾ ಅಂತ ಕೇಳ್ತಾರೆ ಅಲ್ಲಿರೋ ವರ್ಕರ್ಸು. ಯಾಕೆ ಅವ್ರನ್ನ ಕೇಳ್ತಿದ್ಯಾ ಅಂತ ರೋಹಿಣಿ ಹೇಳ್ತಾಳೆ. ಮುಂಚೆ ನೀವು ಬಾಸ್ ವೈಫು, ಆದರೆ ಈಗ ಅಂತ ಹೇಳ್ತಿರ್ತಾಳೆ ವರ್ಕರು. ಈಗಲೂ ನಾನು ಅವ್ರ ವೈಫೇ ಅಂತಾಳೆ ರೋಹಿಣಿ. ಡೈವರ್ಸ್ ತಗೊತಾ ಇದ್ದೀರಲ್ವಾ ಅಂತ ವರ್ಕರ್ಸ್ ಹೇಳ್ತಾರೆ. ಇನ್ನೂ ತಗೊಂಡ್ಲಿಲ್ವಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅಷ್ಟೇ ಅಲ್ಲ, ಈ ಆರ್ಡ್ರಲ್ಲಿ ನಾನು ಏನೇ ಹೇಳಿದ್ರು ನೀವು ಮಾಡಬೇಕು ಅಂತ ಹೇಳಿ ರೋಹಿಣಿ ಛಾಯಾ ಅಂತ ಕೂಗ್ತಾಳೆ. ಮ್ಯಾಮ್, ನಾನೇನೋ ಇನ್ವೆಸ್ಟ್ ಮಾಡ್ತೀನಿ, ಆದರೆ ಫೈನಲ್ ಅಮೌಂಟ್ನ ನೀವಿಬ್ಬರೇ ಡಿಸೈಡ್ ಮಾಡಬೇಕು ಅಂತ ಛಾಯಾ ಹೇಳ್ತಿದ್ರೆ ಪಕ್ಕದಲ್ಲಿರೋ ವರ್ಕರು, ಹೌದೌದು ನೀವೇ ಇಬ್ಬರು ಸೇರಿ ಡಿಸೈಡ್ ಮಾಡಬೇಕು ಅಂತ ಹೇಳ್ತಾರೆ. ಫೈನಲ್ ಮಾಡ್ತೀನಿ, ಅದಕ್ಕೆ ಅಲ್ವಾ ಬಂದಿರೋದು, ಎಲ್ಲಿ ಆರ್ಡರ್ ಲಿಸ್ಟ್ ಕೊಡಿ ಛಾಯಾ ಅಂತ ಆರ್ಡರ್ ಲಿಸ್ಟ್ನ ಇಸ್ಕೊಂಡು, ಇದು ಸರಿ ಇದೆಯಾ ನೋಡು ಮನೋಜ್ ಅಂತಾಳೆ ರೋಹಿಣಿ. ಮನೋಜು ಪಕ್ಕದಲ್ಲೇ ಸೇರ್ಕೊತಾ ಇರ್ತಾನೆ. ಚೆಕ್ ಮಾಡಿ ಮನೋಜ್ ಅಂತ ಹೇಳಿ ಹಿಂದಿಂದೇನೆ ಹೋಗ್ತಿರ್ತಾಳೆ ರೋಹಿಣಿ. ಸರಿ ಇದೆ, ಎಲ್ಲ ಸರಿ ಇದೆ ಅಂತ ಮನೋಜ ಹೇಳ್ತಾನೆ. ಹಾಗಿದ್ರೆ ಶುರು ಮಾಡ್ಬೋದು ಅಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಏನ್ನ ಅಂತಾನೆ ಮನೋಜ. ಅದೇ ಅಮೌಂಟ್ನ ಫೈನಲ್ ಮಾಡಬೇಕು ಅಂತ ಹೇಳಿದ್ವಲ್ಲ ಅದು. ತುಂಬ ಕೂಲಾಗಿದೆ ಅಲ್ವಾ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ದೂರ ಹೋಗ್ಬಿಟ್ಟು ಏನು ಅಂತ ಹೇಳ್ತಾನೆ ಮನೋಜ. ಅದೇ AC ಕೂಲಿಂಗ್ ಬಗ್ಗೆ ಹೇಳಿದೆ, 1 ಟನ್ನಲ್ಲಿ 7, 2 ಟನ್ನಲ್ಲಿ 13 ಕರೆಕ್ಟಾ ಅಂತ ಹೇಳಿ ಟಚ್ ಮಾಡ್ತಾಳೆ ಭುಜನ ರೋಹಿಣಿ. ವರ್ಕರು AC ಕೂಲ್ ಆಗಿರ್ಬೋದು, ಆದರೆ ನಮ್ಮ ಬಾಸ್ ಮೈ ಮಾತ್ರ ಫುಲ್ಲು ಹೀಟಾಗಿದೆ ಅಂತ ಅನ್ಕೊತಿರ್ತಾನೆ. ರೋಹಿಣಿ ನೆಕ್ಸ್ಟ್ ಪ್ರಾಜೆಕ್ಟು ಏನು ಮನೋಜ್ ಅಂತ ಕೇಳ್ತಿರ್ತಾಳೆ. ದೂರ ನಿಂತ್ಕೊಂಡು ಮಾತಾಡು ನೀನು ಅಂತಾನೆ ಮನೋಜ. ಯಾಕೆ ಯಾವಾಗಲೂ ಹೀಗೆ ಅಲ್ವಾ ಮನೋಜ್ ನಿಮ್ಮ ಜೊತೆ ಮಾತಾಡೋದು ಅಂತಾಳೆ ರೋಹಿಣಿ. ಅವಾಗ ಬೇರೆ ಇವಾಗ ಬೇರೆ, ನೀನು ನನ್ನ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ ಮನೋಜ್ ಹೇಳ್ತಾನೆ. ನನ್ನ ಮನಸ್ಸಲ್ಲೂ ಏನೂ ಇಲ್ಲ, ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂತಿರ್ತಾಳೆ ರೋಹಿಣಿ. ನೋಡು, ಈ ಆರ್ಡರ್ ವಿಷಯವಾಗಿ ಮಾತ್ರನೇ ನಾನು ನಿನ್ನ ಶೋರೂಮ್ ಒಳಗಡೆ ಬಿಟ್ಟಿರೋದು, ಇದನ್ನು ಬಿಟ್ಟರೆ ನಮ್ಮಿಬ್ಬರ ನಡುವೆ ಏನೂ ಇಲ್ಲ. ಆಮೇಲೆ ನಮ್ಮ ಮಮ್ಮಿಗೆ ಗೊತ್ತಾದರೆ ಗೊತ್ತಲ್ವಾ ಅಂತ ಹೇಳ್ತಾನೆ ಮನೋಜ. ನೀವು ನನ್ನ ಬಿಸ್ನೆಸ್ಗೋಸ್ಕರ ನೋಡ್ತಿದ್ರಾ, ಆದರೆ ನಾನು ನಿಮ್ಮನ್ನು ನನ್ನ ಮನೋಜಾಗೆ ನೋಡ್ತಾ ಇದ್ದೀನಿ, ಅದಕ್ಕೆ ನಾನು ಯಾವಾಗಲೂ ಮಾತಾಡ್ದಂಗೆ ಇವಾಗಲೂ ಅವಾಗೆ ಮಾತಾಡ್ತಿರೋದು ಅಂತ ಹೇಳ್ತಾಳೆ ರೋಹಿಣಿ. ಲೊಟ್ಟೆ, ನಾನೇನು ಇವಾಗ ನಿಮ್ಮ ಮನೋಜ್ ಅಲ್ಲ ಅಂತ ಮನೋಜ್ ಹೇಳ್ತಾನೆ. ಜೇನು ನೊಣಕ್ಕೆ ಹೊಡೆದು ಜೇನಿನ ನೊಣನ ದೂರ ಮಾಡ್ಬೋದು, ಆದರೆ ಜೇನಲ್ಲಿರೋ ಸಿಹಿನ ಅಂತಿರ್ತಾಳೆ ರೋಹಿಣಿ. ಏನೋ ಬ್ರೇವ್ ಫೈಲ್ ಆದಂಗೆ ಕಾಣ್ತಿದೆ
ಒಳ್ಳೆ ಗೋಲಿ ಸೋಡಾ ಕಾಣ್ತಾವಳಲ್ಲ ಅಂತ ಮನಸ್ಸಿನಲ್ಲೇ ಅನ್ಕೊಂತಿರ್ತಾನೆ. ಯಾಕೆ ಮನೋಜ್ ಸ್ಟನ್ ಆಗ್ಬಿಟ್ಟಿದ್ದೀರಾ? ನಿಮ್ಮ ಮನಸ್ಸಲ್ಲಿ ನಾನು ಇನ್ನೂ ಇದ್ದೀನಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಲೊಟ್ಟೆ, ನೀನು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಬಿಟ್ಟೋಗ್ಬಿಟ್ಟೆ. ನನಗೇನಿದ್ರೂ ಬಿಸ್ನೆಸ್ ಮುಖ್ಯ ಅಷ್ಟೇ ಅಂತ ಹೇಳ್ತಾನೆ ಮನೋಜ. ಎಲ್ಲಿ ಅದನ್ನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಅಂತಾಳೆ ರೋಹಿಣಿ. ಆಗಲ್ಲ, ಮೊದಲು ನೀನು ಇಲ್ಲಿಂದ ಹೊಂಟೋಗು, ಏನೇ ಇದ್ರೂ ಛಾಯ ನಿನ್ನ ಜೊತೆ ಮಾತಾಡ್ತಾಳೆ ಮುಂದೆ ಅಂತ ಮನೋಜ ಹೇಳ್ತಾನೆ. ಓಕೆ ಮನೋಜ್, ಆದರೆ ಒಂದಿನ ನಿಮ್ಗೆ ಅರ್ಥ ಆಗುತ್ತೆ, ನನ್ನ ಮನಸ್ಸು ಯಾವತ್ತೂ ಮನೋಜ್ ಅಂತಲೇ ಇರುತ್ತೆ ಅಂತ. ಹಾಗೆ ನಿಮ್ಮ ಮನಸ್ಸಲ್ಲೂ ರೋಹಿಣಿ ಅನ್ನೋ ಕೂಗು ನಿಮ್ಮ ಕಿವಿಗೆ ಕೇಳಿಸುತ್ತೆ. ಆ ದಿನ ತುಂಬ ದೂರ ಇಲ್ಲ ಅಂತ ಹೇಳಿ ಛಾಯಾ, ನಾನು ಇವಾಗ ಹೊರಡ್ತಾ ಇದ್ದೀನಿ, ನೀವು ನಿಮ್ಮ ಬಾಸ್ನ ಕೇಳಿ ಆರ್ಡರ್ಸನ್ನ ರೆಡಿ ಮಾಡಿ, ನಾನು ಡೆಲಿವರಿ ಮಾಡಿದ ದಿನ ಇಲ್ಲಿಗೆ ಬರ್ತೀನಿ. ಮಿಸ್ಟರ್ ಸೀನಾ, ನಿಮ್ಮ ಫ್ರೆಂಡನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಬ್ರೋ ಫ್ರೆಂಡನ್ನ, ಅವ್ರು ಯಾವತ್ತಿದ್ರು ನನಗೆ ಸ್ವಂತ ಅಂತ ಹೇಳಿ ಮನೋಜ್ಗೆ ಹೋಗುವಾಗ ಗುದ್ಕೊಂಡು ಸಾರಿ ಅಂತ ಹೇಳಿ ಬಾಯ್ ಮನೋಜ್ ಅಂತ ಕೆನ್ನೆ ಮುಟ್ಟಿ ಮಾತಾಡ್ಸ್ಕೊಂಡು ಹೋಗ್ತಾಳೆ ರೋಹಿಣಿ. ಏನು ಬಾಸ್ ಸೈಟ್ ಹೊಡೆಯೋ ಥರ ನೋಡ್ತಾ ಇದ್ದೀರಾ ಅಂತ ಸೀನಾ ಕೇಳ್ತಾರೆ. ಚಿನ್ನು ಇವತ್ತೊಂಥರ ಇದ್ಲಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲಲ್ಲ, ಏನೋ ಚೇಂಜ್ ಆಗಿದೆ ಬ್ರೋ ಅವಳಲ್ಲಿ ಇವತ್ತು ಅಂತ ಮನೋಜ್ ಹೇಳ್ತಾನೆ. ಓಹೋ, ನಿಮಗೆ ಆಗ ಅನಿಸ್ತಿದ್ಯಾ ಅಂತ ಸೀನಾ ಅವರೇ ಹೇಳ್ತಾರೆ. ರೋಹಿಣಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಮೈಯಲ್ಲಿ ಒಂಥರ ಆಗ್ತಾಯಿದೆ. ಈ ಆರ್ಡ್ರ್ ಮುಗಿಯೋವರೆಗೂ ನಾನು ದೀಕ್ಷೆ ತಗೊಂಡು ಸ್ವಾಮೀಜಿ ಆಗ್ಬಿಲ್ಲ ಅಂತ ಮನೋಜ ಹೇಳ್ತಾನೆ. ಆಗ ಮಾಡಿದ್ರೆ ನೀವು ಅವ್ರಿಗೆ ಎದುರದಂಗೆ ಆಗಲ್ವಾ ಅಂತ ಸೀನಾ ಹೇಳ್ತಾರೆ. ಹಾಗಾದರೆ ಆಗ ತಿಳ್ಕೊತಾರ? ಇಲ್ಲ, ನಾನು ಮಾಲೆ ಹಾಕ್ದೇನೆ ಸ್ಟ್ರಾಂಗ್ ಆಗಿದ್ದು ಹಾಗೇನೆ ತೋರಿಸ್ತೀನಿ ಅಂತ ಮನೋಜ ಹೇಳ್ತಿರ್ತಾನೆ. ಇತ್ತ ನೀತು ಹೋಟ್ಲಿಗೆ ಯಾರೋ ಒಂದಿಬ್ಬರು ರೌಡಿಗಳು ನುಗ್ಗಿ ಮುಖ ಕಾಣ್ತಿದ್ದಂಗೆ ಮಾಸ್ಕ್ ಹಾಕ್ಕೊಂಡಿರ್ತಾರೆ. ಹೋಗಿ ಗ್ಯಾಸ್ ಎಲ್ಲ ಲೀಕ್ ಮಾಡಿ ಬೆಂಕಿ ಇಡ್ತಾರೆ ಹೋಟ್ಲಿಗೆ. ನೀತು ಮನೆಗೂ ನುಗ್ಗಿ ಅವಳು ಕಾಲಿಗೆ ಹೊಡೆದ್ಬಿಡ್ತಾರೆ. ನೀತು ಎದ್ದು ಅಮ್ಮ ಕಾಲು ಅಂತ ಅಳ್ತಿರ್ತಾಳೆ. ಇತ್ತ ಮಾರನೇ ದಿವಸ ಶಾಂತಿಯನ್ನು ಮನೋಜ ಕೂತಿರ್ತಾರೆ. ಮೀನಾ ಕಸ ಗುಡಿಸ್ತಾ ಇರ್ತಾಳೆ. ಶಾಂತಿ, ಏನೈತೆ ಕೋರ್ಟಿನ ವಿಷಯ ಅಂತ ರಂಗನಾಥ್ ಅವರು ಬರ್ತಾರೆ. ಅಯ್ಯೋ, ಆದಿ ಬೀದಿಯಲ್ಲಿ ಹೋಗೋರಿಗೆಲ್ಲ ಆಗೋ ಈಗೋ ಅಂದಂಗೆಲ್ಲ ಡೈವರ್ಸ್ ಸಿಗುತ್ತೆ, ಆದರೆ ಇವನಿಗೆ ಮಾತ್ರ ಸಿಗ್ತಾ ಇಲ್ಲ. ಅದೇನು ರಾವ್ ಬಡ್ಕೊಂಡಿದ್ಯೋ ಇವನಿಗೆ, ಆ ಕಪಿ ತೊಲಗ್ತಾನೆ ಇಲ್ಲ ಇವನು ಬಿಟ್ಬಿಟ್ಟು ಅಂತ ಶಾಂತಿ ಹೇಳ್ತಿರ್ತಾಳೆ. ಮೈಗಂಟಿರೋ ಕೊಳೆನ ಸ್ನಾನ ಮಾಡಿ ತೊಳ್ಕೊಬೋದು, ಆದರೆ ಋಣಕಂಟಿರೋ ಕೊಳೆನ ಸ್ನಾನ ಮಾಡಿ ತೊಳ್ಕೊಳಕ್ಕಾಗುತ್ತಾ ಅಂತ ರಂಗನಾಥ್ ಹೇಳ್ತಾರೆ. ಅವಳ ಕೈಯಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ ಬಿಡ್ರಿ ಅಂತ ಶಾಂತಿ ಹೇಳ್ತಾಳೆ. ಅಗ್ನಿಶೇಷಂ ಋಣಃ ಶೇಷಂ ಶತ್ರುಶೇಷಂ ತಥೈವಚ ಪುನಃ ಪ್ರವರ್ಧೇತ ತಸ್ಮಾಶ್ಚೇಷಂ ನಕಾರಯೇ. ನೋಡು ಶಾಂತಿ, ಬೆಂಕಿ ಸಣ್ಣ ಕಿಡಿತಾನೆ ಅಂತ ಗುಡಿಸ್ಲಲ್ಲಿ ಕೂತ್ಕೊಂಡಿದ್ರೆ ಆ ಸಣ್ಣ ಬೆಂಕಿಡಿ ಗುಡಿಸಲನ್ನೇ ಸುಟ್ಟಿ ಬೂದಿ ಮಾಡಿಬಿಡುತ್ತೆ. ಶತ್ರುಗಳು ಹಾಗೇನೆ, ಏನು ಮಾಡ್ಕೊತಾರೆ ಬಿಡು ಅನ್ನಷ್ಟರಲ್ಲಿ ಏನಾದರೂ ಮಾಡಿಬಿಟ್ಟಿರ್ತಾರೆ. ಬೆಂಕಿ, ಸಾಲ, ಶತ್ರುತ್ವ ಸ್ವಲ್ಪನೂ ಇರಬಾರ್ದು, ಆದಷ್ಟು ಬೇಗ ತೀರಿಸ್ಬಿಡ್ಬೇಕು ಅಂತ ರಂಗನಾಥ್ ಹೇಳ್ತಿರ್ತಾರೆ. ರಾಮ್ ಕೃಷ್ಣ ಅಂತ ಹೆಸರು ಕೇಳಿ ನಾನು ರಾಮನೂ ಕೃಷ್ಣನೂ ಒಟ್ಟಿಗೆ ಬಂದು ನಮಗೆ ಸಹಾಯ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಅಮ್ಮ ಹೆಂಗ್ ಸ್ವಾಮಿ ನಾವು ಅಂದು ಕೋರ್ಟ್ ಟೈಮೇ ಮುಗಿಸ್ಬಿಟ್ಲು. ನಮ್ಮ ಕರ್ಮ ನೋಡು, ಯಾರು ಬೆನ್ನಿಗೆ ಸೊಳ್ಳೆ ಕಚ್ಚಿದ್ರು ನವ್ವೇ ಆಗೋದು ಮಾತ್ರ ನಮಗೆ ಅನ್ನೋ ಥರ ಆಗಿದೆ ಅಂತ ಹೇಳ್ತಿರ್ತಾಳೆ ಶಾಂತಿ. ಮಮ್ಮಿ, ಹಾಗಾದರೆ ಅವಳು ನನ್ನ ಬಿಡಲ್ವಾ ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಅವಳು ಬಿಡ್ತಾಳೋ ಇಲ್ವೋ, ಆದರೆ ನೀನೇನಾದರೂ ಅವಳನ್ನ ಹಿಡ್ಕೊಂಡು ಮನೋಜ ಅಷ್ಟೇ ನಿನ್ನ ಕತೆ, ಚಾರ್ಜಿಂಗ್ ಕೇಬಲ್ ತಗೊಂಡು ಚಾರ್ಜ್ ಮಾಡಿಬಿಡ್ತೀನಿ ನಿನ್ನ ಅಂತ ಶಾಂತಿ ಹೇಳ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.